ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಆಗ ನನಗೆ ಯಾವ ಥರ ಶನಿ ಹಿಡ್ದಿದೆ ಅಂತ ಹೇಳಿದರೆ, ಕರೆಕ್ಟಾಗಿ ಈಗ ಕಾಯರ್ ತರ್ಕದಲ್ಲಿದ್ದೇವೆ. ಅಲ್ಲಿ ಮೊದಲು ನಾವು ಗಂಜಿ ಊಟ ಮಾಡ್ತಾ ಇದ್ವಿ. ಅಲ್ಲಿ ಸಹ ಬಂದು ಅಲ್ಲಿ ಹೋಟೆಲ್ ಅಕ್ಷಯ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಸಹ ಬಂದು ಪಾಪ ಅವರಿಗೆ ಊಟ ಇಲ್ಲ. ಈಗ ಇಲ್ಲಿಂದ ಸೀದಾ ಅರಸಿನಮಕ್ಕಿಗೆ ಹೋಗ್ಬೇಕಷ್ಟೇ. ಅರಸಿನಮಕ್ಕಿಗೆ ಹೋಗಿ ಈಗ ಊಟ ಮಾಡಬೇಕಷ್ಟೇ. ಅವರು ಇಲ್ಲಿ ಎಲ್ಲಿ ಸಹ ಇಲ್ಲ. ಅಲ್ಲಿ ಒಂದು ಚರ್ಚ್ ಇಲ್ಲ ಅಂತ ಉಂಟು, ಅಲ್ಲಿ ಊಟ ಮಾಡೋದಿಲ್ಲ ಅಂತ ಅವರು. ಯಾಕಂತ ಹೇಳಿದರೆ ಅಲ್ಲಿ ಹಂದಿ ಮಾಂಸದ್ದು ಮಾಡ್ತಾರೆ ಅಂತ ಕಾಣ್ತದೆ. ಅದಕ್ಕೋಸ್ಕರ ರಾಘಣ್ಣ ಅಲ್ಲಿ ಊಟ ಮಾಡೋದಿಲ್ಲ. ಇದೇ ರೋಡಲ್ಲಿ ಹೋಗಬೇಕು. ಇದೇ ರೋಡಲ್ಲಿ ಹೋಗಿ ಅಲ್ಲಿ ಒಂದು ಜಾನ್ಸನ್ ಅಂತ ಒಂದು ಅಂಗಡಿ ಸಿಗ್ತದೆ. ಮತ್ತು ಅಲ್ಲಿಂದ ಲೆಫ್ಟ್ ತೆಕ್ಕೊಂಡು ಪಾರ್ಪಿಕಲ್ಲಿಗೆ ಹೋಗಿ ಅಲ್ಲಿಂದ ಲೆಫ್ಟ್ ತೆಕ್ಕೊಂಡು ಮತ್ತೆ ಅರಸಿನಮಕ್ಕಿಗೆ ಹೋಗಬೇಕು. ಈಗ ಶನಿಗೆ 2 ಅಂಗಡಿ ಸಹ ಬಂದು ಹೋಟೆಲ್ ಬಂದು ಮಾರೆ. ಅದೊಂದು ಬಂದು, ಇದು ಈ ಗಂಜಿ ಊಟದ್ದು ಸಹ ಬಂದು, ಅವರು ಸಹ ಬಂದು ಮಾಡಿ ಹಾಕಿದ್ದಾರೆ. ಎಂತ ಅಂತ ಗೊತ್ತಿಲ್ಲ. ಈಗ ರಾಘಣ್ಣ ಹೋದದ್ದೆ ಪಾಪ. ಹೋಗುವ ಇಲ್ಲಿಂದ ಆದಷ್ಟು ಬೇಗ ಅವರಿಗೆ ಊಟ ಸಿಗುವ ಹಾಗೆ ಮಾಡುವ. ಅವ್ರು ಆಗದಿಂದನೇ ಹಸಿವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಕಟ್ಟಿಂಜೆಯಲ್ಲಿ ಎಲ್ಲ ಹೋಟೆಲ್ ಬಂದಿತ್ತು, ಉಪವಾಸ ಅಲ್ಲ, ಅದಕ್ಕೋಸ್ಕರ ಎಲ್ಲ ಬಂದಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು. ಇಲ್ಲಿ ನೋಡಿದರೆ ಇಲ್ಲಿ ಸಹ ಬಂದು ಕಾಯರ್ ತರ್ಕದಿಂದ ಬಿಟ್ಟವರಿಗೆ ಕರೆಕ್ಟಾಗಿ ಕಳೆಂಜದಲ್ಲಿದ್ದೇವೆ. ಕಳೆಂಜದಲ್ಲಿ ಇಲ್ಲೊಂದು ಡಿವೈನ್ ಸ್ಟೋರ್ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಇವರು ಬಂದು ಊಟಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಅವರದ್ದು ಮನೆ ಉಂಟು. ರಾಘಣ್ಣನನ್ನು ಕಳಿಸಿದ್ದೇನೆ. ಈ ದಾರಿ ಹೇಳಿಬಿಡ್ತೇನೆ ನಿಮಗೆ. ಇದು ಆ್ಯಕ್ಚುಲಿ ಕಳೆಂಜ ಜಂಕ್ಷನ್. ಈ ಕಡೆ ಹೋದರೆ ನಿಮ್ಮ ಕಾಯರ್ ತಡ್ಕ. ನಾನೀಗ ಈ ಕಡೆಯಿಂದ ಬಂದದ್ದು. ಈ ದಾರಿ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಬರಂಗಾಯ ಹೋಗ್ತದೆ ಮತ್ತು ನಿಡ್ಲೆಗೆ ಸೇರ್ತದೆ. ಹೇಗೆ ಹೋಗ್ಬೇಕಂತ ಹೇಳಿದರೆ ಇಲ್ಲಿಂದ ಸೀದಾ ಕೆಳಗೆ ಹೋಗಿ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ಬರಂಗಾಯ ಹೋಗಿ ಅಲ್ಲಿಂದ ನಿಡ್ಲೆ ಎಲ್ಲ ಸೇರ್ತದೆ. ರೈಟಿಗೆ ಹೋದರೆ ಸೀದಾ ಇದೇ ದಾರಿಗೆ ಸೇರ್ತದೆ, ಇಲ್ಲಿಗೆ ಕಾಯರ್ ತರ್ಕಕ್ಕೆ. ಈ ದಾರಿ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಪಾರ್ಪಿಕಲ್ಲು, ಪುಳ್ಳಾಯ ಆ ಕಡೆ ಸೇರ್ತದೆ ನೋಡಿ. ಇಲ್ಲಿಂದ ಸೀದಾ ಹೋದರೆ ಒಂದೇ ಸ್ಟ್ರಕ್ಚರ್ ಹೋದರೆ ಸೀದಾ ಪಾರ್ಪಿಕಲ್ಲು. ಬಟ್ ಇಲ್ಲಿಂದ ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಹೋಗುವಾಗ ಲೆಫ್ಟ್ ತಗೊಳ್ಬೇಕು. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದೇ ರೋಡು, ಸಿಂಗಲ್ ರೋಡ್ ಮಾತ್ರ, ಕಾಡೊಳಗೆ ಪಯಣ. ಅದು ಸೀದಾ ಹೋಗಿ ಶಿಶಿಲ ಮತ್ತು ಅರಸಿನಮಕ್ಕಿ ಕ್ರಾಸಿಗೆ ಸೇರ್ತದೆ. ಅಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ಶಿಶಿಲ, ರೈಟಿಗೆ ತಗೊಂಡ್ರೆ ಅರಸಿನಮಕ್ಕಿ. ಈಗ ನೋಡು ಇಲ್ಲಿ ಎಂತ ಮಾಡ್ತಾ ಇದ್ದಾರೆ ಅಂತ. ರಾಘಣ್ಣ ಹೋಗಿದ್ದಾರೆ. ಎಂತ ಬಂದ್ರ? ಎಂತ ಇಲ್ವಾ? ನಂಬರ್ ಇದ್ರೆ ಇದಿಲ್ಲ ಅಲ್ಲ, ನೆಟ್ವರ್ಕ್ ಇಲ್ಲಲ್ಲ ನಮಗೆ. ಇಲ್ಲಿ ಇಟ್ಟು ಹೋಗುವ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಇವರದ್ದು. ಎಂತ ಮಾಡೋದು? ಒಂದು ಇಲ್ಲಿ ಸೈಡಲ್ಲಿ ಇಡಬೇಕಷ್ಟೇ. ಕಾಸೆಲ್ಲ ನೀವು ಹಾರ್ಡ್ವೇರ್. ಈ ಜಾಗಕ್ಕೆ ಬಂದರೆ ಮೈನ್ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಇರೋದಿಲ್ಲ. ನಮ್ಮದು ಜಿಯೋ. ಸೊ ಯಾರೋ ಒಬ್ಬರು ಹೋಗ್ತಾ ಇದ್ರು ಪಾಪ, ಆ ಕಡೆ ಇದ್ದಾರೆ. ಅವ್ರದ್ದು ಮೊಬೈಲ್ ತಗೊಂಡು ಓನರ್ಗೆ ಫೋನ್ ಮಾಡಿದೆ. ನನ್ನ ಮೊಬೈಲಲ್ಲಿ ಮಾಡಿದೆ, ಬಟ್ ಆ ಕಡೆ ಕೇಳಿಸ್ತಾ ಇಲ್ಲ, ಈ ಕಡೆ ಸಹ ಕೇಳಿಸ್ತಾ ಇಲ್ಲ. ಅದೊಂದು ದೊಡ್ಡ ಉಪದ್ರ. ಓನರ್ ಫೋನ್ ಮಾಡಿ ಕೇಳ್ತೇನೆ ಅಂತ ಹೇಳಿದ್ದಾರೆ. ನೋಡಿ, ಯಾರಾದರೂ ನಮಗೆ ಅದೃಷ್ಟಕ್ಕೆ ಸಿಗ್ತಾರೆ ಮಾರೆ. ಆ ಕಡೆಯಿಂದ ಅವ್ರು ಬರ್ತಾ ಇದ್ರು ಬೈಕಲ್ಲಿ, ಸಡನ್ನಾಗಿ ನಿಲ್ಲಿಸಿದೆ. ಅವರು ಆ ಕಡೆ ಇದ್ದಾರೆ. ಓನರ್ ಫೋನ್ ಮಾಡಿದ ಮೇಲೆ ಇದನ್ನು ಕೊಟ್ಟು ಇಲ್ಲಿಂದ ಹೊರಡುವ, ಎಂತಂದು ನೋಡುವ. ಒಂದು ಇಟ್ಟು ಹೋಗ್ಲಿಕ್ಕೇನೆ ಹೇಳ್ತಾರೆ ಅವರಿಗೆ. ಇಲ್ಲಿ ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಹೇಳಿದರೆ, ಎಲ್ಲಿದ್ದಾರೆ ನೋಡಿ, ಅವರದ್ದೇ ಮೊಬೈಲ್. ಅವರು ಈ ವಿಡಿಯೋ ನೋಡಿದರೆ, ಯಾವಾಗಾದರೂ ಒಂದು ದಿವಸ ನೋಡಿದರೆ ಥ್ಯಾಂಕ್ ಯು. ಈಗ ಅವತ್ತು ಥ್ಯಾಂಕ್ ಯು ಹೇಳ್ತೇನೆ, ಬಟ್ ವಿಡಿಯೋ ಮುಖಾಂತರ ಕೂಡ ಅವರಿಗೆ ಒಂದು ಥ್ಯಾಂಕ್ ಯು. ಅಲ್ಲಿಂದ ಬಿಟ್ಟವರು ನಾನ್ ಸ್ಟಾಪ್ ಆಗಿ ಅರಸಿನಮಕ್ಕಿ ಒಂದು ರೀಚ್ ಆಗಿ ಆಯಿತು. ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ಈ ಮನುಷ್ಯನ ಅವಸ್ಥೆ ನೋಡಿ, ಹಸಿವಲ್ಲಿ ಯಾವ ಥರ ಆಗಿದ್ದಾರೆ ಅಂತೇಳಿ. ಇಲ್ಲಿ ಒಂದು ಅಂಗಡಿ ಉಂಟು, ಇಲ್ಲಿಗೆ ಹಾಕಿ ಮುಂದೆ ಎಲ್ಲಿಯಾದರೂ ಇವರಿಗೆ ಒಂದು ಹೋಟೆಲ್ ಹುಡುಕಿ ಕೊಡುವ. ನಿಸರ್ಗ ಸ್ಟೋರ್ ಅಂತ ಇದೆ. ಈ ಬಿಲ್ಡಿಂಗ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೋಡಿ, ಈ ಬಿಲ್ಡಿಂಗ್ ಒಮ್ಮೆ ನೋಡ್ಕೊಂಡು ಬನ್ನಿ. ಇದು ಹೊಸ ಬಿಲ್ಡಿಂಗ್ ಅರಸಿನಮಕ್ಕಿಯಲ್ಲಿ. ಇದೇ ಅಂಗಡಿ ಉಂಟಲ್ಲ, ಈಗ ಸೂಪರ್ ಮಾರ್ಕೆಟ್ ಸ್ಟೈಲಲ್ಲಿ ಮಾಡಿ ಹಾಕಿದ್ದಾರೆ. ಇದೇ ಅಂಗಡಿ ಮೊದಲು ಎಲ್ಲಿತ್ತು ಅಂತ ಹೇಳಿದರೆ, ಇಲ್ಲಿ ನೋಡಿ, ಈ ಕಲ್ಲು ಕಾಣ್ತಾ ಇಲ್ವಾ, ಅಲ್ಲಿತ್ತು. ಅಲ್ಲಿ ರೋಡ್ ನೋಡಿ, ರೋಡಿದ್ದು ಇದೆಲ್ಲ ಹೋಗಿದೆ, ಸೈಡ್ ಹೋಗಿದೆಲ್ಲ. ಅಲ್ಲಿ ಪಾರ್ಕಿಂಗ್ ಮಾಡ್ತಿದ್ವಿ. ಇಲ್ಲಿ ಒಂದು ಕಲ್ಲು ಕಟ್ಟಿದ್ದಾರೆ ನೋಡಿ ಸೈಡಲ್ಲಿ, ಅಲ್ಲಿ ಇವರ ಅಂಗಡಿ ಇತ್ತು. ಅದನ್ನೆಲ್ಲ ಒಂದು ವಾರದಲ್ಲಿ ಸ್ಪೀಡ್ ಕೆಲಸ ಮಾಡಿದ್ದಾರೆ. ಒಂದು ವಾರದಲ್ಲಿ ಡೆಮಾಲಿಷ್ ಮಾಡಿ ಇಲ್ಲಿದು ಕಟ್ಟಿ, ಇದು ಈ ಥರ ಕಟ್ಟಿರೋದು ನೋಡಿ. ಇದು ಮುಂಚೆನೇ ಕಟ್ತಾ ಇದ್ರು, ವರ್ಕಿಂಗ್ ನಡೀತಾ ಇತ್ತು. ಬಟ್ ಇದನ್ನು ಈಗ ಒಂದು 2 ತಿಂಗಳಾಯ್ತಾ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಹೊಡೆದಾಕಿ ಈಗ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಇದೆಲ್ಲ ಬಿಲ್ಡಿಂಗ್ ಅವರದ್ದೇ, ಫುಲ್ ಅವರದ್ದೇ. ಇನ್ನು ಇಲ್ಲಿಗೆ ಸಹ ಎಂತಾದರೂ ಒಂದು ವ್ಯವಸ್ಥೆ ಮಾಡ್ಬೋದು, ಹೇಳಲಿಕ್ಕಾಗೋದಿಲ್ಲ.
ಇಂಟರ್ಲಾಕ್ ಹಾಕಿದರೂ ಹಾಕ್ಬೋದು. ಇಂಟರ್ಲಾಕ್ ಆಗಿದ್ದರೆ ಮತ್ತೆ ಸಹ ಸೂಪರ್ ಇದು ಬಿಲ್ಡಿಂಗ್. ಬಟ್ ಎಲ್ಲ ಖಾಲಿ ಉಂಟು, ಬುಕ್ಕಿಂಗ್ ಆಗಿದೆ ಅಂತಂದು ಗೊತ್ತಿಲ್ಲ. ಬಟ್ ನೋಡಿ ಒಳ್ಳೆ ಇದು ಸೂಪರ್ ಮಾರ್ಕೆಟ್ ಸ್ಟೈಲಲ್ಲಿ ಯಾವ ಥರ ಮಾಡಿ ಹಾಕಿದ್ದಾರೆ. ಬಟ್ ಒಂದು ವಿಷಯ ಅಂತೂ ಹೌದು ಮಾರೆ, ಹಳೆಯ ಅಂಗಡಿಗಳ ಒಂದು ವೈಬ್ ಇರ್ತದಲ್ಲ ಅದು ಯಾವುದಕ್ಕೂ ಮ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಹೊಸ ಅಂಗಡಿಗಳೆಲ್ಲ ಮ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಹಳೇ ಅಂಗಡಿದ್ದು ವೈಬು ಅದು ಎಂಥದ ಒಂದು ಫೀಲಿಂಗ್. ಒಂದು ಐಟಮ್ ಎಲ್ಲ ಫುಲ್ ಹಾಕಿ ಅಂಗಡಿ ಫುಲ್ ಒಂದು ಒಂದು ಗ್ಯಾಪ್ ಇರೋದಿಲ್ಲ ನೋಡಿ, ಎಲ್ಲಿ ನೋಡಿದರೆ ಐಟಮ್ ಕಾಣ್ತಾ ಇರ್ತದೆ. ಆ ಥರ ಇದ್ದರೆ ಒಂದು ಚಂದವೇ ಬೇರೆ. ಈಗ ಸೂಪರ್ ಮಾರ್ಕೆಟ್ ಸ್ಟೈಲ್ ಮಾಡಿರೋದ್ರಿಂದ ಸ್ಪೇಸ್ ಜಾಸ್ತಿ ಇರ್ತದೆ. ಸ್ಪೇಸ್ ಜಾಸ್ತಿ ಆದಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಇಲ್ಲಿ ಐಟಮ್ ಕಮ್ಮಿ ಉಂಟಂತ ಭಾವನೆ ಆಗ್ತದೆ. ನಾನು ಮೊನ್ನೆ ಒಳಗೆ ಹೋಗಿದ್ದೆ, ನನಗೆ ಯಾಕೋ ಐಟಮ್ ಕಮ್ಮಿ ಉಂಟ ಅಂತ ಆಗ್ತಾ ಇತ್ತು. ಬಟ್ ಐಟಮ್ ಕಮ್ಮಿ ಇರೋದಲ್ಲ, ಅದು ಅಂಗಡಿ ದೊಡ್ಡದಾಗಿದೆ ಅಷ್ಟೇ. ಮೊದಲಂತ ಹೇಳಿದರೆ ಇಲ್ಲಿ ಅವ್ರದ್ದು ಅಂಗಡಿ ದೊಡ್ಡದೇ ಇತ್ತು, ಬಟ್ ಎಂತಾಯ್ತು ಅಂತ ಹೇಳಿದರೆ ಫುಲ್ ಇತ್ತು ಅಂಗಡಿ, ಸ್ವಲ್ಪ ದೊಡ್ಡದಿತ್ತು ಆದರೆ ಇಷ್ಟು ದೊಡ್ಡದಿರಲಿಲ್ಲ. ಈಗ ದೊಡ್ಡದಾಗಿದೆ. ಹೇಗೆ ಉಂಟು ರಾಘಣ್ಣ ಅವರ ಅಂಗಡಿ? ಚೆಂದಾಗಿದೆ ಅಲ್ಲ? ಮುಂಚೆಗಿತ್ತು ಸಂದಿತ್ತು, ಈಗ ಭಯಂಕರ ದೊಡ್ಡದು ಮಾಡಿ ಹಾಕಿದ್ದಾರೆ. ಅರಸಿನ ಮಕ್ಕಿಯಲ್ಲಿ ರಾಘಣ್ಣ ಊಟ ಎಲ್ಲ ಮಾಡಿದ್ರು. ಊಟ ಮಾಡಿ ಆದಮೇಲೆ ಅಲ್ಲಿ ಒಂದು 2 ಅಂಗಡಿ ಇತ್ತು, ಅಲ್ಲಿಗೆ ಐಟಮ್ ಹಾಕಿ ಈಗ ಅರಸಿನ ಮಕ್ಕಿಯಿಂದ ಸ್ವಲ್ಪ ಎದುರುಗಡೆ 1 ಕಿಲೋಮೀಟರ್ ಎದುರುಗಡೆ ಬಂದು ನಿಲ್ಲಿಸಿದ್ದಾನೆ. ಇಲ್ಲಿ ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಸೊ ಇಲ್ಲಿ ಹೆಸರು ಅಂತ ಉಪ್ಪರಡ್ಕ ಅಂತ ಬರೆದಿದ್ದಾರೆ. ಸೊ ನೋಡಿ, ದೈವಸ್ಥಾನ ಇದು ಫುಲ್ಲು ನೋಡಿ, ಅಲ್ಲಿಂದ ಅಲ್ಲಿ ತನಕ. ವಿಡಿಯೋ ನೋಡ್ತಾ ಇರೋರು ಇಲ್ಲಿಂದನೇ ಒಂದು ನಮಸ್ಕಾರ ಹಾಕ್ಕೊಂಡು ಬಿಡಿ. ಫೈನಲಿ ಕೊಕ್ಕಡ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಉಂಟು. ಎಂಥದಿಲ್ಲ, ಇಲ್ಲಿ ಐಟಮ್ ಹಾಕ್ಲಿಕ್ಕಿಲ್ಲ. ಇಲ್ಲಿ ಐಟಮ್ ಹಾಕೋದಕ್ಕಿಂತ ಜಾಸ್ತಿ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು ಎಲ್ಲರದ್ದು. ಸೊ ಇಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು, ಮತ್ತು ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು, ದುರ್ಗಾ ಪ್ರಸಾದ್ ಅಂತ. ಅದಾದಮೇಲೆ ಹಳೇಪೇಟೆಗೆ ಹೋಗಬೇಕು ಆ ರೋಡಲ್ಲಿ. ಈ ರೋಡಲ್ಲಿ ಹೋದರೆ ಗುಂಡಿಯಾಗೆ ಸೇರ್ತದೆ, ಗುಂಡಿ ಆ ಕಡೆ ಎಲ್ಲ ಹೋಗ್ತದೆ ಸುಬ್ರಹ್ಮಣ್ಯ ಸೈಡ್ಗೆಲ್ಲ. ಸೊ ನಾವು ಹಳೇಪೇಟೆ ಕಡೆಗೆ ಹೋಗಿ ಅಲ್ಲಿ ಒಂದು ಅಂಗಡಿ ಉಂಟು, 2 ಅಂಗಡಿ ಉಂಟು, ಮತ್ತೊಂದು ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಬರಬೇಕು. ರಾಘಣ್ಣ ಅಲ್ಲಿ ಒಂದು ಹೋಟ್ಲ್ ಕಾಣಿಸ್ತಾ ಉಂಟಲ್ಲ, ಅಲ್ಲಿಗೆ ಹೋಗಿ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಬನ್ನಿ ಆಯಿತಾ? ಇಲ್ಲಿ ಗೌರ್ಮೆಂಟ್ ಬಸ್ ಕಾಣ್ತಾ ಉಂಟಲ್ಲ, ನೀವು ಈಗ ಬೆಂಗಳೂರಿಂದ ಇಲ್ಲದಿದ್ದರೆ ಹಾಸನದಿಂದ ನೀವು ಧರ್ಮಸ್ಥಳಕ್ಕೆ ಬರುವವರಾದರೆ ಇದೇ ದಾರಿಯಲ್ಲಿ ಬರ್ತೀರಾ ನೀವು. ಹೇಗೆ ಅಂತೇಳಿದರೆ ಶಿರಾಡಿ ಘಾಟ್ ಈ ಕಡೆ ಹೋದರೆ ಶಿರಾಡಿ ಸಿಗ್ತದೆ. ಶಿರಾಡಿ ಇಲ್ಲಿಗೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗ್ಬೋದು. ಶಿರಾಡಿ ಘಾಟ್ ಆಗಿ ಸ್ವಲ್ಪ ಎದುರು ಬಂದಾಗ ಧರ್ಮಸ್ಥಳ ಕ್ರಾಸ್ ಸಿಗ್ತದೆ, ಧರ್ಮಸ್ಥಳಕ್ಕೆ ಹೋಗುವಂಥದ್ದು. ಸೊ ಅಲ್ಲಿಂದ ಒಂದೇ ರೋಡ್ ಬಂದರೆ ಕೊಕ್ಕಡಕ್ಕೆ ರೀಚ್ ಆಗ್ತೀರಾ. ಮತ್ತು ಇಲ್ಲಿಂದ ಇದೇ ರೋಡಲ್ಲಿ ಹಿಂದೆ ಹೋಗಿ ಮತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋಗ್ತದೆ. ಎಂತಂತೆ ಪಾರ್ದೇರಿಗೆನಾ? ಕೊಕ್ಕಡ ಹಳೇಪೇಟೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಒಂದು ವಿಸಿಟ್ ಹಾಕ್ಕೊಂಡು ಬರುವ ನಮ್ಮ ಕೊಕ್ಕಡ ಹಳೇಪೇಟೆಗೆ. ಇಲ್ಲಿ ಅದೇ ಒಂದು ಹೋಟೆಲ್ ಉಂಟು, ಒಂದು ಅಂಗಡಿ ಉಂಟು ಲೆಫ್ಟ್ ಸೈಡಲ್ಲಿ, ಮತ್ತು ಎದುರುಗಡೆ ಒಂದು ಅಂಗಡಿ ಉಂಟು, ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಇರೋದು. ಸೊ ಇಲ್ಲಿಂದ ಹೋದರೆ ನೀವು ಸ್ಟ್ರೈಟ್ ಹೋಗಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗಿ ಮತ್ತೆ ಒಂದು ಲೆಫ್ಟಿಗೆ ಒಂದು ರೋಡ್ ಹೋಗ್ತದೆ. ಸ್ಟ್ರೈಟ್ ಹೋಗ್ಲಿಕ್ಕೆ ಲೆಫ್ಟಿಗೆ ಹೋದರೆ ಸೀದಾ ನೀವು ನೆಲ್ಲಿಯಾಡಿಗೆ ಸೇರ್ತೀರಾ. ನೆಲ್ಲಿಯಾಡಿಯಾಗಿ ಉಪ್ಪಿನಂಗಡಿಗೆಲ್ಲ ಹೋಗ್ಬೋದು. ಇಲ್ಲೊಂದು ಸ್ವಸ್ತಿಕ್ ಅಂತ ಒಂದು ಅಂಗಡಿ ಕಾಣ್ತಾ ಉಂಟಲ್ಲ, ಇದೆ. ಇಲ್ಲಿ ಒಂದು ಬೊಂಬೆ ರವೆ ಒಂದು ಬ್ಯಾಗ್ ಹಾಕ್ಲಿಕ್ಕೆ ಉಂಟು. ಬೊಂಬೆ ರವೆ ಹಾಕಿ ಇದೇ ದಾರಿಯಲ್ಲಿ ಮುಂದೆ ಹೋಗಿ ಮತ್ತೆ ಇದೇ ದಾರಿಯಲ್ಲಿ ಹಿಂದೆ ಬರಬೇಕು ನಾವು. ಕೊಕ್ಕಡ ಹಳೇಪೇಟೆದ್ದು ಹಳೇ ಬಿಲ್ಡಿಂಗ್ಗಳು ಯಾವ ಥರ ಉಂಟು ನೋಡಿ. ಇದೆಲ್ಲ ಹಳೇ ಬಿಲ್ಡಿಂಗ್ ಹಂಚಿದ್ದು ಎಲ್ಲ ನೋಡಿ. ಇದೆಲ್ಲ ಚಂದ ಮಾರೆ. ಈಗೆಲ್ಲ ಈಗೆಲ್ಲ ಈ ಸಿಟಿಯಲ್ಲಾಗಿ ಒಂದೊಂದು ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣುವಾಗ ಎಂಥದೋ ಒಂದು ಆಗ್ತದೆ, ಚಂದ ಕಾಣ್ತದೆ ಅಂತ ಅಷ್ಟೇ. ಈಗ ಇದರೆಲ್ಲ ನೆಮ್ಮದಿ, ಒಂಥರ ನೆಮ್ಮದಿ ಇರ್ತದೆ ನೋಡಿ. ಇದೆಲ್ಲ ಹಳೇಪೇಟೆದ್ದು ಹಳೇ ಕಟ್ಟಡಗಳು. ಎಷ್ಟು ಚಂದ ಉಂಟು ಮೇಲೆಲ್ಲ ನೋಡಿ ಅಂತೆ ನೋಡಿ. ಉದ್ದಕ್ಕೂ ಕಟ್ಟಡ, ಮೇಲೆ ಹಂಚಾಕಿದ್ದಾರೆ. ಇದು ಬಿಸಿಲಿರುವುದಿಲ್ಲ, ಸೆಕೆ ಆಗೋದಿಲ್ಲ ಆ ಥರ ಎಲ್ಲ ಹಾಕಿದರೆ ನೋಡಿ. ಇದೆಲ್ಲ ಮುಂಚೆದ್ದು ಸ್ಟೈಲು. ಇದೆಲ್ಲ ಚಂದ ಒಂದು ಲೆಕ್ಕದಲ್ಲಿ ನೋಡಿ. ಈ ಕಡೆ ನೋಡಿ, ಈಗ ಸ್ಲ್ಯಾಪು ಅದು ಇದು ಮಣ್ಣು ಮಸನ ಅಂತ ಹೇಳಿ ಮನುಷ್ಯನಿಗೆ ನೆಮ್ಮದಿಲ್ಲದ ಥರ ಆಗಿದೆ. ಅದರಿಂದನೇ ಇದು ರೋಗ ಬರ್ತದೆ. ಯಾಕಂತ ಹೇಳಿದರೆ
ಈ ಧಗೆಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ತರ ಧಗೆ ನೋಡಿ, ಬಿಸಿಲು ಯಾವ ತರ ಹೊಡಿತುಂಟ ಅಂತೇಳಿ. ಈ ತರ ಧಗೆ ಇದ್ದರೆ ಈ ನಾವು ಸ್ಲ್ಯಾಬ್ ಮನೆಯೆಲ್ಲ ಕಟ್ಟಿಸಿದ್ರೆ ಅದಕ್ಕೆ ಮತ್ತೆ ಸಹ ಸಿಮೆಂಟಿಗೆ ಅದು ಶಾಖ ಬಿದ್ದು ಅದು ಮತ್ತೆ ಒಳಗೆ ಹೀಟಾಗಿ ಜನ ಅರ್ಧಕ್ಕರ್ಧ ರೋಗ ಬರೋದೇ ಈ ಹೀಟಲ್ಲಿ ಅಂತ ಕಾಣ್ತದೆ. ಇದೆಲ್ಲ ನೆಮ್ಮದಿ, ಒಂಥರ ನೆಮ್ಮದಿ ಇದರಲ್ಲೆಲ್ಲ. ನೋಡಿ, ನಮ್ಮ ಎದುರುಗಡೆ ಒಂದು ಬೈಕ್ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಅದರದ್ದು ನಂಬರ್ ಪ್ಲೇಟ್ ಕಿತ್ತು ಈಗ ಕೆಳಗಡೆ ಬೀಳ್ತದೆ. ಅದು ಅಲ್ಲದೆ ಈ ಸೆಕೆಗೆ ನಮಗೆ ಈಗೇನೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮಾರೆ. ಅದರಡೆಯಲ್ಲಿ ಆ ಹೆಲ್ಮೆಟ್ ಒಳಗೆ ಒಂದು ಟೊಪ್ಪಿ ಹಾಕಿದ್ದಾರೆ, ಮತ್ತು ಅದರ ಮುಖಕ್ಕೆ ಇಡೀ ಸುತ್ತಿದ್ದಾರೆ. ಎಂಥ ವಸನೆ ಗೊತ್ತಾಗ್ತಾ ಇಲ್ಲ. ನಾವು ಈ ಬಿಸಿಲಿಗೆ ಈಗೇನೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದು ಮುಖಕ್ಕೆ ಪ್ಯಾಕ್ ಮಾಡಿ ಮತ್ತು ತಲೆಗೆ ಕ್ಯಾಪ್ ಹಾಕ್ಕೊಂಡು ಅದರ ಮೇಲೆ ಹೆಲ್ಮೆಟ್ ಹಾಕಿ ಅಂಗಿ ಎರಡೆರಡು ಅಂಗಿ ಹಾಕಿದ್ದಾರೆ. ಎಂಥ ರಾಗನ್ನ ಅಲ್ಲ, ಅದು ಕೆಲವರ ಅಭ್ಯಾಸ ಆಗಿರ್ಬೋದು, ಎಂತಂದು ಗೊತ್ತಿಲ್ಲ. ಬಟ್ ನಮಗೆ ಅಂತೂ ಆಗ್ಲಿಕ್ಕಿಲ್ಲ ಮಾರೆ. ಒಂದು ಅಂಗಿ ಹಾಕಿದಾಗಲೇ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕಿತ್ತು ಬರ್ತಾ ಉಂಟು. ಕೊಕ್ಕಡಕ್ಕೆ ಬಾಯಿ ಹೇಳಿ ಧರ್ಮಸ್ಥಳಕ್ಕೆ ಹಾಯಿ ಹೇಳುವಂಥ ಸಮಯ. ಈಗ ಕರೆಕ್ಟಾಗಿ ಧರ್ಮಸ್ಥಳ ಪೇಟೆಯಲ್ಲಿದ್ದೇನೆ. ಈಗ ಇಲ್ಲಿ ಒಂದು 2 ಅಂಗಡಿ ಉಂಟು ಮಾರೆ. ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು, ಇನ್ನೊಂದು ಅಂಗಡಿಯಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು. ಮತ್ತು ಎದುರುಗಡೆ ಕನ್ಯಾಡಿಯಲ್ಲಿ ಲಾಸ್ಟ್ ಪಾಯಿಂಟ್ ಇನ್ನೊಂದು ಉಂಟು. ಒಟ್ಟಿಗೆ 3 ಅಂಗಡಿ ಉಂಟು. 3 ಅಂಗಡಿಯಲ್ಲಿ 2 ಅಂಗಡಿಗೆ ಐಟಮ್ ಹಾಕಲಿಕ್ಕೆ, ಒಂದು ಅಂಗಡಿಯಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ. ಬನ್ನಿ ಇಲ್ಲಿಂದ ರೈಟ್ ತಗೊಂಡು ಹೋಗುವ. ನಾವು ನಿಜವಾಗಿ ಕಂಪನಿಗೆ ಹೋಗಬೇಕಾದ್ರೆ, ಉಜಿರೆಗೆ ಹೋಗಬೇಕಾದ್ರೆ ಸ್ಟ್ರೈಟ್ ಹೋಗಬೇಕು. ಬಟ್ ಅಂಗಡಿ ರೈಟ್ ಸೈಡಲ್ಲಿರೋದ್ರಿಂದ ಒಳಗೆ ಹೋಗಬೇಕು. 1.5 ಕಿಲೋಮೀಟ್ರ್ ಅಲ್ಲ, 2 ಕಿಲೋಮೀಟ್ರೇನೋ ಒಳಗಡೆ ಹೋಗಬೇಕು. ಈ ರೋಡು ಸೀದಾ ಮುಂಡಾಜೆಗೆ ಸೇರ್ತದೆ. ನಮಗೆ ಮುಂಡಾಜೆಗೆ ಹೋಗ್ಲಿಕ್ಕಿಲ್ಲ. ಇಲ್ಲೇ ಕಲ್ಲೇರಿ ಹತ್ರ, ಮುಂಡ್ರುಪಾಡಿ ಹತ್ರ ಒಂದು ಅಂಗಡಿ ಉಂಟು. ಅವ್ರು ಯಾವತ್ತು ಬಂದಿರ್ತಾರೆ, ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ನಮ್ಮ ಮ್ಯಾನೇಜರ್ಗೆ ಹೇಳಿ ಫೋನ್ ಮಾಡಿಸಿ ಹಣ ತೆಗೆದಿಡ್ಲಿಕ್ಕೆ ಹೇಳಿದ್ದೇನೆ. ಇಲ್ಲದಿದ್ದರೆ ವೇಸ್ಟ್. ಮೊನ್ನೆ ಎಲ್ಲ ಹೋಗೋದು ಬರೋದು ಸುಮ್ಮನೆ. ಇಲ್ಲಿಂದ ಒಂದು 100 ರೂಪಾಯಿದು ಡೀಸೆಲ್ ವೇಸ್ಟ್ ಮಾಡಿಕೊಂಡು ಯಾಕೆ ಹೋಗೋದು ಅಂತ. ಬನ್ನಿ ಇಲ್ಲಿಂದ ಸೀದಾ ಮುಂಡ್ರುಪಾಡಿಗೆ ಹೋಗಿ ಅಲ್ಲಿ ಸಿಗುವ. ಮುಂಡ್ರುಪಾಡಿ ಹತ್ರ ರೀಚ್ ಆಗಿ ಆಯಿತು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು. ಇದು ಯಾದವನ್ನ ಒಂದು ಅಂಗಡಿ. ಅವರಿಲ್ಲ, ಅವರು ಹೋದ ವಾರ ಹೇಳಿದರು ಅವರು ಮುಂಬೈಗೆ ಹೋಗುದಂತೇಳಿ. ಸೊ ಮುಂಬೈಗೆ ಹೋಗಿದ್ದಾರೆ ಅಂತ ಕಾಣ್ತದೆ, ಇನ್ನೂ ಸಹ ಬರಲಿಲ್ಲ ಅಂತ ಕಾಣ್ತದೆ. 1 ವಾರ ಇರೋದಿಲ್ಲ ಅಂತ ಹೇಳಿದರು. ಅವರ ಯಾರೋ ಮಗಳು ಎಂಥದ್ದು ಮುಂಬೈಯಲ್ಲಿರೋದಂತೆ, ಅದಕ್ಕೋಸ್ಕರ ಅವ್ರದ್ದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕಿತ್ತು. ಬಟ್ ಅವರಿಲ್ಲಲ್ಲ, ಎಂತ ಮಾಡೋದು. ಈಗ ಇಲ್ಲಿಂದ ಒಂದು ಕರೆಕ್ಟಾಗಿ 2 ಕಿಲೋಮೀಟ್ರ್ ಏನೋ ಅವರ ಅಂಗಡಿಗೆ ಉಂಟು. ಅವರ ಅಂಗಡಿಗೆ ಹೋಗಿ ನೋಡುವ ಎಂತ ಆಗಿದೆ, ಎಂತೆಂಥ ವಿಷಯ ಅಂತ. ಫೈನಲಿ ರೀಚ್ ಆಗಿ ಆಯಿತು. ಇದೇ ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಇದ್ದದ್ದು, ಅವರಿಲ್ಲ. ಸೊ ಹಿಂದ್ಗಡೆ ಮನೆಯಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ ಅಂತೆ. ಸೊ ಅಲ್ಲಿ ಐಟಮ್ ಹಾಕಿ ಅಲ್ಲಿಂದ ಅಮೌಂಟ್ ತಗೊಂಡು ಹೋಗುವ. ಈಗ ರಾಗಣ್ಣ ಅದು ಯಾರ್ದು? ಅದು ಸಂತೋಷ್ ಮುಂಡ್ರಿಪಾಡಿಯ? ಹೌದಾ? ಹೌದೌದು, ಅದೇ ಅದು. ಮತ್ತು ಇದು 2 ಕಟ್ಟು, ಅದು ಕನ್ಯಾಡಿಗೆ. ಅಲ್ಲಲ್ಲ ರಾಗಣ್ಣ, ನೀವು ಮಂಡೆ ಬಿಸಿ ಯಾಕೆ ಹೇಳಿ? ಊಟ ಒಳ್ಳೇದಿರಲಿಲ್ವಾ? ನೀವು ಆಗದಿಂದ ಹೇಳ್ತಾ ಇದ್ರಿ. ಎಂತ ಊಟದ ಎಂತ ವಿಷಯ ಹೇಳಿ ಅಲ್ಲಿಂದಾನೆ. ಬರ್ಕದಿಲ್ಲ, ಎಂತ ಇತ್ತು? ಎಷ್ಟು ತಗೊಂಡ್ರು? ರಾಗಣ್ಣ ಆಗದಿಂದ ಹೇಳ್ತಾ ಇದ್ದಾರೆ ಟೊಮೆಟೊ ಸಾರು ಮತ್ತು ಉಪ್ಪಿನಕಾಯಿ ಕೊಟ್ಟದಂತೆ. ಊಟ ಕೊಟ್ಟಿದ್ರಂತೆ. ಊಟಕ್ಕೆ ಇದು ಸೈಡಿಗೆ ಉಪ್ಪು ಹಾಕಿದ್ರಂತೆ. ಇದು ಉಪ್ಪು ಹಾಕಿದವರು ಹೇಳಲೇ ಇಲ್ಲ. ಸೊ ಇವರೆಂತ ಮಾಡಿದ್ದಾರೆ, ಸಾಂಬಾರು ಹಾಕಿ ಚಂದ ಕಲಸಿ ತಿಂದಿದ್ದಾರೆ. ಇದು ಉಪ್ಪು ಮಿಕ್ಸ್ ಆಗಿ ಇವರಿಗೆ ಬಾಯಿಗೆ ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೆ. ಒಂದು ನೀರು ಕುಡಿದ್ರು ದೇವ, 1 ಲೀಟ್ರ್ ನೀರು ಕುಡಿದು ಬಂದು. ಅದಾದಮೇಲೆ ಬೇರೆ ಎಂಥದ್ದು ಐಟಮ್ ಇರಲಿಲ್ಲ ಅಂತ. ಒಂದು ಹಪ್ಪಳ ಸಹ ಇರಲಿಲ್ಲ, ಎಂಥದ್ದು ಸಹ ಇರಲಿಲ್ಲ. ಕೇವಲ ಟೊಮೆಟೊ ಸಾರು ಮತ್ತು ಎಂಥದ್ದು ಊಟ ಇತ್ತಂತೆ ಅಷ್ಟೇ. ಮತ್ತೊಂದು ಮಜ್ಜಿಗೆ ಇತ್ತಂತೆ. ಸೊ ಅದೇ ಬೇಸರ ಅವರಿಗೆ. ಅಲ್ಲಿ ಹೋಗಿದ್ದಾರೆ ನೋಡಿ. ನಾವು ಸಹ ಈ ಕಟ್ಟು ತಗೊಂಡು ಅಲ್ಲಿಗೆ ಹೋಗುವ. ಅಲ್ಲಿಗೆ ಹೋಗಿ ಬಿಲ್ಲು ತಗೊಂಡು ಬರುವ. ಧರ್ಮಸ್ಥಳಕ್ಕೆ ಬಾಯಿ ಹೇಳುವ ಸಮಯ. ನಮ್ಮದು ಧರ್ಮಸ್ಥಳದಲ್ಲಿ ಅಂಗಡಿಗಳೆಲ್ಲ ಮುಗಿಯಿತು. ಈಗ ಸೀದಾ ಕನ್ಯಾಡಿಗೆ ಹೋಗಬೇಕು. ಇದೇ ನೋಡಿ ಧರ್ಮಸ್ಥಳದ್ದು ಮುಖ್ಯ ದ್ವಾರ. ನೀವು ಧರ್ಮಸ್ಥಳಕ್ಕೆ ಎಷ್ಟು ಸತಿ ಹೋಗಿದ್ದೀರಿ ರಾಗಣ್ಣ? ಜಾತ್ರೆಗೆ ಬಂದಿದ್ದೀವಿ. ತುಂಬ ಸತಿ ಹೋಗಿದ್ದೀರಾ? ಹೇಗುಂಟು ಒಳಗಡೆ ದೇವಸ್ಥಾನ? ನಾನು ಹೋಗಲಿ, ನೀವು ಹೋಗಿ ಎಷ್ಟು ಹೇಗುಂಟು? ಚೆಂದ ಉಂಟಾ? ಧರ್ಮಸ್ಥಳ ಸ್ನಾನಘಟ್ಟಕ್ಕೆ ಒಂದು ವಿಸಿಟ್ ಹಾಕ್ಕೊಂಡು ಬನ್ನಿ. ನೋಡಿ ಇದೇ ಧರ್ಮಸ್ಥಳದ್ದು ಸ್ನಾನಘಟ್ಟ, ಆ ಕಡೆ ಇರೋದು. ಧರ್ಮಸ್ಥಳಕ್ಕೆ ಬಂದವರು ಮಾಮೂಲಾಗಿ ಇಲ್ಲಿಗೆ ವಿಸಿಟ್ ಕೊಡೋದು ಸರ್ವೇ ಸಾಮಾನ್ಯ.
ಎಲ್ಲಿಗಂತ ಹೇಳಿದರೆ ರಾಮ ಮಂದಿರಕ್ಕೆ. ಇಲ್ಲಿ ನೋಡಿ ರಾಮ ಮಂದಿರ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ರಾಮ ಮಂದಿರ. ಇದರ ಒಳಗಡೆ ಹೋಗಿದ್ದೀರಾ ನೀವು? ರಾಮ ಮಂದಿರದ್ದು ನೋಡಿ ಹೋಗಿದ್ದೀರಾ? ನೋಡಿ ಇದು ರಾಮ ಮಂದಿರ. ನಮಗೆ ಇಲ್ಲಿ ಪಾಯಿಂಟ್ ಇರೋದು ಇಲ್ಲೇ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆದಮೇಲೆ ನಮ್ಮ ಪಾಯಿಂಟ್ ಸಿಗ್ತದೆ ಕನ್ಯಾಡಿಯಲ್ಲಿ. ಫೈನಲಿ ಕನ್ಯಾಡಿಯಲ್ಲಿ ಒಂದು ಲಾಸ್ಟ್ ಪಾಯಿಂಟ್ ಖಾಲಿ ಮಾಡಿಕೊಂಡು ಈಗ ಉಜಿರೆ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ನೋಡಿ ಉಜಿರೆ ಬ್ರಹ್ಮ ಕಲಶೋತ್ಸವಕ್ಕೆ ಇಲ್ಲಿ ನೋಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಡಿ ಹರ್ಷೇಂದ್ರ ಕುಮಾರ್ ಅವರಿಬ್ಬರು ಅಣ್ಣ ತಮ್ಮವ ಅಲ್ಲ, ಅವರು ಬರ್ತಾ ಇದ್ದಾರೆ ಅಂತ ಈ ಕಡೆ. ಫುಲ್ ಅಲ್ಲಿಂದ ನೋಡ್ತಾ ಇದ್ದೇನೆ, ಅವರದ್ದೇ ಫುಲ್ ಫೋಟೋ ಉಂಟು, ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಕುಮಾರ್ ಅವರದ್ದು. ಸೊ ಈಗ ನಮ್ಮ ಕೆಲಸ ಎಂತ ಹೇಳಿದರೆ ಇಲ್ಲಿ ಸಂಧ್ಯದಲ್ಲಿ ಸ್ವಲ್ಪ ಹಣ ಕೊಟ್ಟು ಮತ್ತು ಡೀಸೆಲ್ ಹಾಕಿಸಿ ಮತ್ತು ರಾಗಣ್ಣನನ್ನು ಇಳಿಸಿ ಮತ್ತು ನಮ್ಮ ಪಯಣ ಕಂಪನಿಗೆ ಬನ್ನಿ. ಇಲ್ಲಿ ಒಂದು ಹಣ ಕೊಟ್ಟು ಡೀಸೆಲ್ ಹಾಕಿಸುವ ಫಸ್ಟಿಗೆ ಹೋಗಿ. ಕರೆಕ್ಟಾಗಿ ಸಂಧ್ಯದ ಹತ್ರ ಇದ್ದೇನೆ, ರಾಗಣ್ಣನ ಜೊತೆ ಹಣ ಕೊಟ್ಟು ಕಳಿಸಿದೆ. ಇಲ್ಲಿ ನೋಡಿ ಬ್ರಹ್ಮ ಕಲಶೋತ್ಸವ ಉಜಿರೆದ್ದು. ಸೊ ಎಲ್ಲೆಲ್ಲಿಂದ ಬಂದು ಯಾವ ವ್ಯಾಪಾರ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕುಟುಂಬನೇ ಉಂಟು. ನಾವೇ ಅಂದ್ಕೊಳ್ತೇವೆ ನಮ್ಮದೇ ಕಷ್ಟದ ಜೀವನ, ನಾವೇ ಎಂತ ಇಲ್ಲದವರು, ನಾವೇ ಬಡವರು, ನಮಗೇನೆ ಜೀವನ ಕಷ್ಟ ಇರೋದು, ಬೇರೆ ಯಾರಿಗೆ ಇಲ್ಲ ಅಂತ. ನಮ್ಮಷ್ಟು ಕಷ್ಟ ಯಾರಿಗೆ ಅಂದ್ಕೊಳ್ಳೋದು ನಾವು, ನಮ್ಮಷ್ಟು ಕಷ್ಟ ಯಾರಿಗೆ ಇರಲಿಕ್ಕಿಲ್ಲಪ್ಪ ಆ ಥರ ಅಂದ್ಕೊಳ್ತೇವೆ. ಬಟ್ ಇಲ್ಲಿ ನೋಡಿ ಅವರವರ ಜೀವನ ಯಾವ್ಯಾವ ಥರ ನಡೆಸ್ಬೇಕಂತೇಳಿ ನಮಗಿಂತ ಕಷ್ಟದಲ್ಲಿದ್ದಾರೆ. ಇದೆ ಯಾವ್ಯಾವ ಊರಿಂದ ಎಲ್ಲಿಂದ ಬರ್ತಾರೋ, ಎಲ್ಲಿಂದ ಯಾರಿಗೆ ಸಹ ಗೊತ್ತಿಲ್ಲ. ಎಲ್ಲೆಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಲಿಕ್ಕೋಸ್ಕರ ಇಲ್ಲಿ ಎಲ್ಲೆಲ್ಲಿಯೋ ಬಿದ್ದುಕೊಂಡು ನೋಡಿ ಪಾಪ ಮಾರೆ, ನೋಡುವಾಗ ಬೇಸರ ಆಗ್ತದೆ. ಮತ್ತು ಅವರವರ ಹಣೆ ಬರ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಕೊಟ್ಟವನಿಗೇನೆ ಹಣ ಕೊಡ್ತಾನೆ, ಯಾರಿಗೆ ಕಷ್ಟ ಕೊಡ್ತಾ ಇರ್ತಾನೋ ಅವನಿಗೇನೇ ಕಷ್ಟ ಕೊಡ್ತಾ ಇರ್ತಾನೆ. ಒಂದಲ್ಲ ಒಂದು ದಿನ ಸುಖ ಕೊಡ್ತಾನೆ ಅಂತೆ, ಯಾವಾಗ ಕೊಡ್ತಾರೋ ದೇವರಿಗೇನೆ ಗೊತ್ತು, ನಮಗೆ ಸಹ ಗೊತ್ತಿಲ್ಲ, ಯಾರಿಗೆ ಸಹ ಗೊತ್ತಿಲ್ಲ. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು, ಅವರನ್ನೆಲ್ಲ ಕೂತ್ಕೊಳ್ಳಿಸಿ ಈ ಬಿಸಿಲಿಗೆ ತುಂಬ ಕಷ್ಟ ಜೀವನ. ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಕಂಪನಿ ಹತ್ರ ರೀಚ್ ಆಗ್ತಾ ಬಂದೆ. ಡೀಸೆಲ್ ಎಷ್ಟೋಯ್ತು ಅಂತ ಹೇಳಿದ್ರೆ ಒಂದು 800 ರೂಪಾಯಿ ಹೋಯಿತು. ಈಗ ಕಂಪನಿಗೆ ಹೋಗಿ ಗಾಡಿ ರಿವರ್ಸ್ ಹಾಕಿ ಲೆಕ್ಕ ಕೊಡೋದು. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.